ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಶ್ರೀ ಪದ್ಮಾವತಿ ದೇವಿ ಆಲಯದಲ್ಲಿ ಶಾಸ್ತ್ರೋಕ್ತವಾಗಿ ಕೊಯ್ಲಾಳ್ವಾರ್ ತಿರುಮಂಜನ. ತಿರುಚಾನೂರಿನಲ್ಲಿ 8ನೇ ತಾರೀಕಿನಿಂದ ವಾರ್ಷಿಕ ಪವಿತ್ರೋತ್ಸವ. ಕೋಲಾರದಲ್ಲಿ ಶ್ರೀ ಕೋದಂಡರಾಮಸ್ವಾಮಿಗೆ ಮನೋಹರವಾದ ಅಭಿಷೇಕ. ಕಣ್ಣೂರಿನಲ್ಲಿ ಶೋಭಾಯಮಾನವಾಗಿ ಭಕ್ತರನ್ನು ಅನುಗ್ರಹಿಸಿದ ಸ್ವಾಮಿ ಅಮ್ಮನವರು. ಬೆಂಗಳೂರಿನ ಜೆಪಿ ನಗರದ ತಿರುಮಲಗಿರಿ ದೇವಾಲಯದಲ್ಲಿ ವಿಷ್ಣು ಸಹಸ್ರನಾಮಾರ್ಚನೆ. ಸ್ವಾಮಿಯ ದರ್ಶನವನ್ನು ಪಡೆದು ಪುಳಕಿತರಾದ ಭಕ್ತಜನ. ತಿರುಚಾನೂರಿನಲ್ಲಿ ಮಂಗಳವಾರ ಬೆಳಗ್ಗೆ ಕೊಯ್ಲಾಳ್ವಾರ್ ತಿರುಮಂಜನ ಕಾರ್ಯಕ್ರಮವು ಶಾಸ್ತ್ರೋಕ್ತವಾಗಿ ಜರುಗಿತು. ಈ ತಿಂಗಳ 8ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೂ ಅಮ್ಮನವರ ದೇವಾಲಯದಲ್ಲಿ ಟಿಟಿಡಿ ವಾರ್ಷಿಕ ಪವಿತ್ರೋತ್ಸವವನ್ನು ವೈಭವವಾಗಿ ನಿರ್ವಹಿಸುತ್ತಿದೆ. ಇದರ ಭಾಗವಾಗಿ ಮಂಗಳವಾರ ಬೆಳಗ್ಗೆ ಆಲಯದಲ್ಲಿ ಅಧಿಕಾರಿಗಳು ಹಾಗೂ ಅರ್ಚಕರು ಶುದ್ಧಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಧ್ವಜಸ್ತಂಭ, ಬಲಿಪೀಠ, ಶ್ರೀ ಕೃಷ್ಣಸ್ವಾಮಿ ಸನ್ನಿಧಿ, ಶ್ರೀ ಸುಂದರರಾಜಸ್ವಾಮಿ ಸನ್ನಿಧಿಯನ್ನು ಶುದ್ಧಿಗೊಳಿಸಿದರು. ಅಮ್ಮನವರ ಉತ್ಸವಕ್ಕೆ ಪೂಜೆಗೆ, ನೈವೇದ್ಯಕ್ಕೆ ಬಳಸುವಂತಹ ಪೂಜಾ ಸಾಮಗ್ರಿಗಳನ್ನು ಶುಭ್ರಗೊಳಿಸಿದರು. ಆನಂತರ ಸುಗಂಧ ಪರಿಮಳ ದ್ರವ್ಯಗಳಿಂದ ತಯಾರಿಸಲಾದ ಲೇಪನವನ್ನು ಆಲಯದ ಗೋಡೆಗೆ ಲೇಪಿಸಿದರು. ಈ ಕಾರ್ಯಕ್ರಮದಲ್ಲಿ ಆಲಯ ಡೆಪ್ಯೂಟಿ ಇಒ ಲೋಕನಾಥ್, ಅರ್ಚಕರು ಮತ್ತಿತರರು ಪಾಲ್ಗೊಂಡಿದ್ದರು. ಕೋಲಾರದ ಕಣ್ಣೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಸೀತಾರಾಮ ಲಕ್ಷ್ಮಣ ಸಮೇತ ಆಂಜನೇಯ ಸ್ವಾಮಿಯ ಮೂಲ ಮೂರ್ತಿಗಳಿಗೆ ಪಂಚಾಮೃತಾಭಿಷೇಕವನ್ನು ಮಾಡಲಾಯಿತು. ಬಳಿಕ ಸಕಲಾಭರಣಗಳು ಹಾಗೂ ವಿವಿಧ ಪುಷ್ಪಮಾಲೆಗಳಿಂದ ನಯನ ಮನೋಹರವಾಗಿ ಅಲಂಕರಿಸಲಾಯಿತು. ತರುವಾಯ ಪುಷ್ಪಾರ್ಚನೆ, ಚಾಮರ ಸೇವೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಭಿಷೇಕದಲ್ಲಿ ಪಾಲ್ಗೊಂಡು ಪಾವನರಾದರು. ಬೆಂಗಳೂರಿನ ರಾಜಾಜಿನಗರದ ಕೈಲಾಸ ವೈಕುಂಠ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಸಕಲ ವಸ್ತ್ರಾಭರಣಗಳು, ಪರಿಮಳ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ನಂತರ ಉಪಾಲಯದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಅಮ್ಮನವರನ್ನು ಆಕರ್ಷಕವಾಗಿ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಆ ಬಳಿಕ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ರಂಗನಾಥ ಸ್ವಾಮಿಯನ್ನು ಮನೋಹರವಾಗಿ ಅಲಂಕರಿಸಿ ತುಳಸಿ ಅರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ದೇವರ ದರ್ಶನವನ್ನು ಪಡೆದು ಧನ್ಯರಾದರು. ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3 ಕನ್ನಡ ವಾಹಿನಿಯ ನೂತನ ಕಾರ್ಯಕ್ರಮಗಳ ಕುರಿತಾದ ಸುದ್ದಿಗೋಷ್ಠಿಯು ಮಂಗಳವಾರ ಬೆಳಗ್ಗೆ ಕೋಲಾರದ ಪ್ರೆಸ್ ಕ್ಲಬ್ನಲ್ಲಿ ನಡೆಯಿತು. ಎಸ್ವಿಬಿಸಿ ಚಾನೆಲ್ ಡೈರೆಕ್ಟರ್ ಆದಂತಹ ಶ್ರೀಮತಿ ವಸಂತ ಕವಿತಾ ರೆಡ್ಡಿಯವರು ಸುದ್ದಿಗೋಷ್ಠಿಯಲ್ಲಿ ಕನ್ನಡ ವಾಹಿನಿಯ ನೂತನ ಕಾರ್ಯಕ್ರಮಗಳ ಕುರಿತಾದ ಮಾಹಿತಿಯನ್ನು ನೀಡಿದರು. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರಗಳಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಹಾಗೂ ಪ್ರತಿ ತಿಂಗಳು ಮೊದಲನೇ ಬುಧವಾರದಂದು ಸ್ವಾಮಿಗೆ ಅಷ್ಟೋತ್ತರ ಶತಕಲಶಾಭಿಷೇಕವನ್ನು ನಿರ್ವಹಿಸಲಾಗುತ್ತದೆ. ಈ ನಿಟ್ಟಿನಲ್ಲಿ ಭಕ್ತಾದಿಗಳು ನೇರವಾಗಿ ಕಲ್ಯಾಣೋತ್ಸವದಲ್ಲಿ ಹಾಗೂ ಕಲಶಾಭಿಷೇಕದಲ್ಲಿ ಪಾಲ್ಗೊಳ್ಳಲು ಟಿಟಿಡಿ ಅವಕಾಶ ಕಲ್ಪಿಸಿದೆ. ಈ ಕುರಿತಾದ ಮಾಹಿತಿಯನ್ನು ಟಿಟಿಡಿ ಬೋರ್ಡ್ ಸದಸ್ಯರಾದ
ಶ್ರೀ ಎಂಎನ್ ಶಶಿಧರ್ ಅವರು ಹಾಗೂ ದೇವಾಲಯದ ಅಧಿಕಾರಿಗಳು ಶ್ರೀಮತಿ ಜಯಂತಿರವರು ಹಂಚಿಕೊಂಡರು. ನಮೋ ವೆಂಕಟೇಶಾಯ ಗೋವಿಂದ. ತಿರುಮಲ ತಿರುಪತಿಯಲ್ಲಿ ನಡೆಯುವಂತೆ ಕಲ್ಯಾಣೋತ್ಸವ ಬೆಂಗಳೂರಿನ ವೈಯಾಲಿಕವಲ್ ತಿರುಮಲ ತಿರುಪತಿ ದೇವಸ್ಥಾನದ ವೆಂಕಟೇಶ್ವರ ಸ್ವಾಮಿ ಗುಡಿಯಲ್ಲೂ ನಡೆಯುತ್ತದೆ. ಕರ್ನಾಟಕ ಸಮಸ್ತ ಭಕ್ತಾದಿಗಳು ಈ ಕಲ್ಯಾಣೋತ್ಸವದ 500 ರೂಪಾಯಿ ಟಿಕೆಟ್ ಪಡೆದು ಇಲ್ಲಿ ಬಂದು ಕಲ್ಯಾಣೋತ್ಸವ ಸೇವೆ ಮಾಡ್ಬೋದು. ತಿರುಮಲ ತಿರುಪತಿಯಲ್ಲಿ ಹೇಗೆ ಕಲ್ಯಾಣೋತ್ಸವ ನಡೀತದೋ ಬೆಂಗಳೂರಿನಲ್ಲೂ ಅದೇ ರೀತಿ ಕಲ್ಯಾಣೋತ್ಸವ ನಡೀತದೆ. ಅಲ್ಲಿಗೆ ಹೋಗಿ ಮಾಡಿಕೊಳ್ಳಲಾಗದೆ ಅನಾನುಕೂಲ ಆಗಿರೋರು ಬೆಂಗಳೂರಿನಲ್ಲಿ ಬಂದು ಇಲ್ಲಿ ತಾವು ಪ್ರತಿ ಶನಿವಾರ ಮತ್ತು ಭಾನುವಾರ ಕಲ್ಯಾಣೋತ್ಸವ ಮಾಡಿಕೊಳ್ಳಬೇಕಾಗಿ ದಯಮಾಡಿ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ. ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನ ವಯಾಲಿ ಕಾವಲ್ ಬೆಂಗಳೂರು. ಎವರಿ ಫಸ್ಟ್ ವೀಕ್ ಆಫ್ ವೆಡ್ನೆಸ್ಡೇ we are performing Ashtotar Satkalsabhishekam Seva in this temple. Devotees and pilgrims are requested to participate in this seva by duly paying ₹500 for each ticket. Please participate and have the blessings of Lord Venkateshwara. We are issuing one upper cloth and blouse piece and Annaprasadam who are participated in this seva. Om Namo Venkateshaya. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಸ್ವಾಮಿ ಭಕ್ತರಿಗೆ ಸುವರ್ಣಾವಕಾಶ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಸೇವೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯ. ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಒಳ್ಳೆಯ ಆರ್ಯೋಕ್ತಿಗೆ ಇದುವೇ ನಿದರ್ಶನ. ಟಿಟಿಡಿ ಪ್ರಾಣದಾನ ಟ್ರಸ್ಟ್ನಿಂದ ನಿರ್ಮಿಸಿ ನಿರ್ವಹಿಸುತ್ತಿರುವ ಚಿಕ್ಕ ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಪೀಡಿಯಾಟ್ರಿಕ್ ಆಸ್ಪತ್ರೆಗೆ ದಾನಿಗಳಿಂದ ದೇಣಿಗೆಯ ಸ್ವೀಕಾರ. ₹1 ಕೋಟಿ ಹೆಚ್ಚು ದೇಣಿಗೆ ನೀಡುವ ದಾನಿಗಳಿಗೆ ಶ್ರೀವಾರಿ ಸರ್ವ ಸೇವೆಯಲ್ಲಿ ಭಾಗವಹಿಸಲು ಅವಕಾಶ. ₹1,50,00,000 ದೇಣಿಗೆ ನೀಡುವ ದಾನಿಗಳಿಗೆ ಶುಕ್ರವಾರ ಜರುಗುವ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ. ದಾನಿಗಳಿಗೆ ಸೆಕ್ಷನ್ 80G ಅಡಿಯಲ್ಲಿ ಆದಾಯ ತೆರಿಗೆ ವಿನಾಯಿತಿ ಲಭ್ಯವಿದೆ. ಸುಪ್ರಭಾತದಿಂದ ಸಹಸ್ರ ದೀಪಾಲಂಕಾರ ಸೇವೆಯವರೆಗೂ ಶ್ರೀನಿವಾಸನ ಎಲ್ಲ ಸೇವೆಗಳಲ್ಲಿ ಪಾಲ್ಗೊಳ್ಳುವುದೇ ಮಹಾಭಾಗ್ಯ. ದೇಣಿಗೆ ನೀಡುವ ವ್ಯಕ್ತಿಗಳು 25 ವರ್ಷಗಳು ಅಥವಾ ಜೀವಿತ ಪರ್ಯಂತ ಈ ಸದುಪಯೋಗವನ್ನು ಪಡೆಯಬಹುದು. ದೇಣಿಗೆ ನೀಡುವ ಸಂಸ್ಥೆಗಳು 20 ವರ್ಷಗಳು ಸೇವೆಯನ್ನು ಪಡೆಯುವ ಅವಕಾಶವಿದೆ. ದಾನಿಗಳೊಂದಿಗೆ 6 ಮಂದಿಗೆ ಶ್ರೀನಿವಾಸನ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿದೆ. 7 ಬೆಟ್ಟಗಳ ಒಡೆಯನ ಸೇವೆಯಲ್ಲಿ ತನ್ಮಯರಾಗಲು ಬಯಸುವ ಭಕ್ತರಿಗೆ ಇದುವೇ ಟಿಟಿಡಿಯ ಆಹ್ವಾನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಟಿಟಿಡಿ ವೆಬ್ಸೈಟ್ www.tirupatibalaji.ap.gov.in ಅಥವಾ arjitamoffice@gmail.com ಅಥವಾ ಆರ್ಜಿತ ಕಾರ್ಯಾಲಯಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆರ್ಜಿತ ಕಾರ್ಯಾಲಯದ ಫೋನ್ ನಂಬರ್ 087722635889ಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ಜೆಪಿ ನಗರದ ತಿರುಮಲಗಿರಿ ದೇವಸ್ಥಾನದಲ್ಲಿ ವಿಷ್ಣು ಸಹಸ್ರನಾಮಾರ್ಚನೆ ಕಾರ್ಯಕ್ರಮವು ಜರುಗಿತು. ಈ ನಿಮಿತ್ತ ವಿದ್ಯಾವಾಚಸ್ಪತಿ ಡಾಕ್ಟರ್ ಅರುಣ್ ಮಲ್ಲಿಗೆ ಪಾರ್ಥಸಾರಥಿಯವರ ದಿವ್ಯ ನೇತೃತ್ವದಲ್ಲಿ ಸಹಸ್ರನಾಮ ಪುಷ್ಪಾರ್ಚನೆಯನ್ನು ಮಾಡಲಾಯಿತು. ಆನಂತರ ಸಕಲ ವಸ್ತ್ರಾಭರಣಗಳು ಪರಿಮಳ ಪುಷ್ಪಮಾಲೆಗಳಿಂದ ಅಲಂಕೃತಗೊಂಡ ಗರ್ಭಗುಡಿಯಲ್ಲಿರುವ ಸ್ವಾಮಿಗೆ ಕರ್ಪೂರ ನೀರಾಜನವನ್ನು ಬೆಳಗಲಾಯಿತು. ಆ ಬಳಿಕ ಉಪಾಲಯದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಅಮ್ಮನವರಿಗೂ ಸಹ ಮಂಗಳಾರತಿಯನ್ನು ಬೆಳಗಲಾಯಿತು.
ತರುವಾಯ ಶ್ರೀ ಯೋಗ ನರಸಿಂಹಸ್ವಾಮಿಯನ್ನು ಅಲಂಕರಿಸಿ ಪೂಜಿಸಿದರು. ಭಕ್ತಾದಿಗಳು ದೇವರ ದರ್ಶನವನ್ನು ಪಡೆದು ಕೃತಾರ್ಥರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಬೈಪಾಸ್ ರಸ್ತೆಯಲ್ಲಿ ನೆಲೆಸಿರುವ ಶ್ರೀ ಕಾಳಿಕಾಂಬಾ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಪ್ರತ್ಯಂಗಿರ ಹೋಮ ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಆಲಯದ ಆವರಣದಲ್ಲಿ ಹೋಮಕುಂಡವನ್ನು ನಿರ್ಮಿಸಿ ವೈದಿಕ ವಿಧಿವಿಧಾನಗಳೊಂದಿಗೆ ಪ್ರತ್ಯಂಗಿರ ಹೋಮವನ್ನು ನಡೆಸಲಾಯಿತು. ನಂತರ ಗರ್ಭಗುಡಿಯಲ್ಲಿರುವ ಅಮ್ಮನವರನ್ನು ಸಕಲ ವಸ್ತ್ರಾಭರಣಗಳು ಹಾಗೂ ವಿವಿಧ ವರ್ಣಮಯ ಪುಷ್ಪಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಹೋಮದಲ್ಲಿ ಪಾಲ್ಗೊಂಡು ಪಾವನರಾದರು. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಬಾಗಲವಾಡ ಗ್ರಾಮದಲ್ಲಿ ಇರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಜಗನ್ನಾಥದಾಸರ ಆರಾಧನಾ ಮಹೋತ್ಸವ ಸಂಭ್ರಮದಿಂದ ಜರುಗಿತು. ಬೆಳಗ್ಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಹಾಗೂ ಶ್ರೀ ಮುಖ್ಯ ಪ್ರಾಣದೇವರಿಗೆ ವಿವಿಧ ಹೂಗಳಿಂದ ಅಲಂಕಾರವನ್ನು ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಊರುಗಳಿಂದ ಅನೇಕ ಭಕ್ತರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಭಜನಾ ಮಂಡಳಿಯ ಸದಸ್ಯರು ದಾಸರ ಕೀರ್ತನೆಗಳನ್ನು ಹಾಡುವ ಮೂಲಕ ಭಕ್ತಿ ಸಮರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಶ್ರೀ ಜಗನ್ನಾಥ ದಾಸರ ಕುರಿತು ಉಪನ್ಯಾಸಕ ಪವನ ಗುಂಡೂರ ಅವರಿಂದ ಪ್ರವಚನವು ಜರುಗಿತು. ಶ್ರೀನಿವಾಸಾಚಾರ್ಯರು ಅಂತ ಅವರು ಒಂದು ವಿದ್ಯಾಪೀಠವನ್ನು ತೆಗೆದುಕೊಂಡು ಮಾನವಿಯಲ್ಲಿ ಪಾಠ ಮಾಡ್ತಿರ್ಬೇಕಾದ್ರೆ ಜಗತ್ತಿಗೆ ಗೊತ್ತೇ ಇರಲಿಲ್ಲ. ಮಾನವಿ ಬಂದವರಿಗೂ ಆಚಾರ್ಯ ಇದ್ದಾರೆ ಮನೆಯಲ್ಲಿ ಅಂತ ಇತ್ತು, ಊರಲ್ಲಿಗೂ ಆಚಾರ್ಯ ಇದ್ದಾರೆ ಅನ್ನುವಂಥ ಭಾವ ಇತ್ತು. ಆದರೆ ಶ್ರೀನಿವಾಸಾಚಾರ್ಯರು ಜಗನ್ನಾಥದಾಸರಾದ ಮೇಲೆ ಜಗತ್ ಪ್ರಸಿದ್ಧರಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದು ಬಹಳ ಮುಖ್ಯವಾದಂಥ ವಿಷಯ. ಶ್ರೀನಿವಾಸಾಚಾರ್ಯರು ಅಂತ ಅವರಿಗೆ ಆಚಾರ್ಯ ಅನ್ನುವಂಥದ್ದು ಬಿರುದು ಕೊಟ್ಟದ್ದು, ಗುರುಗಳಿಂದ ಕೊಟ್ಟಿರ್ತಕ್ಕಂಥದ್ದು. ಅವರ ಪಾಂಡಿತ್ಯವನ್ನು ನೋಡಿ ಜಗನ್ನಾಥದಾಸರು ದಾಸರಾಗಲಿಕ್ಕೆ ಪ್ರೇರಣೆ ಕೊಟ್ಟಿರ್ತಕ್ಕಂಥವರು ತಿರುಪತಿ ವೆಂಕಟರಮಣ. ಶ್ರೀನಿವಾಸ ದೇವರು ವಿಶೇಷ ಅನುಗ್ರಹದಿಂದಲೇ ಅವರು ದಾಸಕೂಟಕ್ಕೆ ಬರ್ತಾರೆ. ಇವತ್ತು ತಾಯಿಗೆ ಬ್ರಹ್ಮೋತ್ಸವ ತೋರಿಸಿರ್ತಕ್ಕಂಥ ಜಾಗದಲ್ಲಿ ನಾವು ಕೂತ್ಕೊಂಡಿದ್ದೀವಿ. ಬಾಗಲವಾಡ ವೆಂಕಟರಮಣ ತಾಯಿಗೆ ಬ್ರಹ್ಮೋತ್ಸವವನ್ನು ದಾಸರಾಯಲ್ಲಿ ತೋರಿಸಿದ್ದಾರೆ. ಇದು ಎಲ್ಲ ನನಗೆ ವೈಯಕ್ತಿಕವಾಗಿ ಏನಂದರೆ, ಇವತ್ತಿನ ಕಾಲಘಟ್ಟದಲ್ಲಿ ನಾವು ನಮ್ಮ ಮಕ್ಕಳಿಗೆ ಕರ್ಕೊಂಡು ತೋರಿಸ್ಬೇಕು. ಇಲ್ಲಿ ತಾಯಿಗೆ ಜಗನ್ನಾಥ ದಾಸರು ಬ್ರಹ್ಮೋತ್ಸವ ತೋರಿಸಿದ್ರು, ಯಾಕೆ ಹೇಳಬೇಕು? ತಿರುಪತಿ ಬ್ರಹ್ಮೋತ್ಸವ ಇಲ್ಲಿ ನಿಂತ್ಕೊಂಡು ತೋರಿಸಿದೇನದೆ ಅನ್ನುವಂಥ ಮಾತು ಇವತ್ತಿನ ನಮ್ಮೆಲ್ಲ ಮಕ್ಕಳು ಕೇಳ್ತಾರೆ, ನಾವೆಲ್ಲ ಪ್ರಶ್ನೆಗಳನ್ನು ಮಾಡ್ತೀವಿ. ಮೈಸೂರಿನ ಜನತಾನಗರದಲ್ಲಿರುವ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಇದರ ಅಂಗವಾಗಿ ಶ್ರೀ ಪರಮೇಶ್ವರ ಸ್ವಾಮಿಗೆ ವರ್ಣಮಯ ಪುಷ್ಪಗಳಿಂದ ಹಾಗೂ ಪರಿವಾರ ದೇವರುಗಳಿಗೂ ಸುಂದರವಾಗಿ ಅಲಂಕರಿಸಲಾಯಿತು. ನಂತರ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ಆನಂತರ ತೀರ್ಥ ಪ್ರಸಾದವನ್ನು ನೀಡಲಾಯಿತು. ರಾಮನಗರ ಜಿಲ್ಲೆ ಕನಕಪುರ ಕ್ಷೇತ್ರ ಕೋಟೆ ಶ್ರೀ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಆಲಯದಲ್ಲಿ ಏರ್ಪಡಿಸಲಾಗಿದ್ದ ವಿಶೇಷ ಯಾಗಶಾಲೆಯಲ್ಲಿ ಗಣಹೋಮ, ಮೃತ್ಯುಂಜಯ ಹೋಮ, ಕ್ಷೇತ್ರ ದೇವತೆಗಳ ಹೋಮ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಹೋಮ ಹವನಗಳನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ನಂತರ ಶ್ರೀ ವಿದ್ಯಾಗಣಪತಿಗೆ ಅಷ್ಟಾವಧಾನ ಸೇವೆಯನ್ನು ಸಮರ್ಪಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ವಿಶೇಷ ಕೈಂಕರ್ಯದಲ್ಲಿ ಪಾಲ್ಗೊಂಡು ಧನ್ಯರಾದರು.
ಜಯನಗರದ ನಾಲ್ಕನೇ ಬಡಾವಣೆಯಲ್ಲಿ ಶ್ರೀ ಮುರಳೀಧರ ಸ್ವಾಮೀಜಿ ಅವರಿಂದ ಸ್ಥಾಪಿಸಲ್ಪಟ್ಟ ಕರ್ನಾಟಕ ನಾಮದ್ವಾರದಲ್ಲಿ ಶ್ರೀ ರಾಧಾಷ್ಟಮಿಯನ್ನು ಭಕ್ತಿಭಾವದಿಂದ ಆಚರಣೆ ಮಾಡಲಾಯಿತು. ರಾಧಾದೇವಿಯನ್ನು ತಳಿರು ತೋರಣಗಳಿಂದ ಪುಷ್ಪ ಮಾಲಿಕೆಗಳಿಂದ ಅಲಂಕರಿಸಿದ ಮಂಟಪದಲ್ಲಿ ಪ್ರತಿಷ್ಠಾಪಿಸಿ ಭಜನೆ, ಅಷ್ಟೋತ್ತರ ಶತನಾಮಾವಳಿ, ವಿವಿಧ ಬಗೆಯ ನಿವೇದನೆಗಳನ್ನು ಸಮರ್ಪಿಸಲಾಯಿತು. ಭಕ್ತಾದಿಗಳು ಸತ್ಸಂಗದಲ್ಲಿ ಪಾಲ್ಗೊಂಡು ಶ್ರೀ ರಾಧಾದೇವಿ ಮತ್ತು ಗುರುಗಳ ಕೃಪೆಗೆ ಪಾತ್ರರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ನಗರದ ಶ್ರೀ ವಲ್ಲಭ ಗಣಪತಿ ಸೇವಾ ಸಮಿತಿಯ ವತಿಯಿಂದ 13ನೇ ವರ್ಷದ ಕಲ್ಯಾಣೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಸಿದ್ಧಿಬುದ್ಧಿ ಸಮೇತ ಶ್ರೀ ವಲ್ಲಭ ಗಣಪತಿಯನ್ನು ವರ್ಣಮಯ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಕಲ್ಯಾಣ ವೇದಿಕೆಯಲ್ಲಿ ಆಸೀನಗೊಳಿಸಲಾಯಿತು. ಆನಂತರ ಆಗ್ಮುಕ್ತವಾಗಿ ಕಲ್ಯಾಣೋತ್ಸವವನ್ನು ನೆರವೇರಿಸಲಾಯಿತು. ಮೈಸೂರಿನ ರಾಮಕೃಷ್ಣ ನಗರದ ಶ್ರೀ ಶ್ರೀನಿವಾಸ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಶ್ರೀ ಶ್ರೀನಿವಾಸ ಸ್ವಾಮಿಯನ್ನು ಉಪಾಲಯದಲ್ಲಿರುವ ಶ್ರೀ ಪದ್ಮಾವತಿ ಅಮ್ಮನವರು ಹಾಗೂ ಶ್ರೀ ಮುಖ್ಯ ಪ್ರಾಣದೇವರನ್ನು ವರ್ಣಮಯ ಪುಷ್ಪಹಾರಗಳು ಹಾಗೂ ತುಳಸಿ ಮಾಲೆಯಿಂದ ಸುಂದರವಾಗಿ ಅಲಂಕರಿಸಲಾಯಿತು. ನಂತರ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ಭಕ್ತಾದಿಗಳು ದೇವರ ದರ್ಶನವನ್ನು ಪಡೆದು ಧನ್ಯರಾದರು. ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಆಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಸ್ವಾಮಿಯನ್ನು ಸಕಲ ವಸ್ತ್ರಾಭರಣಗಳು, ಪರಿಮಳಭರಿತ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಅರ್ಚನಾದಿಗಳೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ದೇವರ ದರ್ಶನವನ್ನು ಪಡೆದು ಕೃತಾರ್ಥರಾದರು. ಹಾಗೂ ಪರಿವಾರ ದೇವರುಗಳನ್ನು ಅಲಂಕರಿಸಿ ಪೂಜಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ನಡೆದ ಗಣೇಶೋತ್ಸವವನ್ನು ನಾವೀಗ ವೀಕ್ಷಿಸೋಣ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ
ಜಕ್ರಿಬೆಟ್ಟು ಗಣೇಶೋತ್ಸವ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ. ಈ ನಿಟ್ಟಿನಲ್ಲಿ ಜಕ್ರಿಬೆಟ್ಟುವಿನಲ್ಲಿ 5 ದಿನಗಳ ಕಾಲ ಮಾಜಿ ಸಚಿವ ರಾಮನಾಥ ರೈ ಗೌರವ ಅಧ್ಯಕ್ಷತೆಯ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಆಚರಣಾ ಸಮಿತಿ ವತಿಯಿಂದ ಆರಾಧಿಸಲ್ಪಟ್ಟ 19ನೇ ವರ್ಷದ ಗಣೇಶೋತ್ಸವ ಶೋಭಾಯಾತ್ರೆ ಭಾನುವಾರ ರಾತ್ರಿ ವೈಭವಯುತವಾಗಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕಲ್ಲಾರೆ ರಾಘವೇಂದ್ರ ಮಠದಲ್ಲಿ ವೈಭವದ ಗಣೇಶೋತ್ಸವ ನಡೆಯಿತು. ಗಣೇಶನಿಗೆ ವೈದಿಕ ಪೂಜೆಗಳು ನಡೆದವು. ವಿಸರ್ಜನೆ ಪೂಜೆ ಬಳಿಕ ಅದ್ಧೂರಿಯಾಗಿ ಶೋಭಾಯಾತ್ರೆಯೂ ನಡೆಯಿತು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಮಹಾಗಣಪತಿ ಶೋಭಾಯಾತ್ರೆಯನ್ನು ಕಣ್ತುಂಬಿಕೊಂಡರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಶ್ರೀ ಬ್ರಹ್ಮಚೈತನ್ಯ ಶ್ರೀರಾಮ ಮಂದಿರದಲ್ಲಿ ಶ್ರೀ ಬ್ರಹ್ಮಚೈತನ್ಯ ಭಜನಾ ಮಂಡಳಿಯಿಂದ ಪ್ರತಿಷ್ಠಾಪಿಸಲ್ಪಟ್ಟ ಗಣೇಶ ಮೂರ್ತಿಯ ವಿಸರ್ಜನಾ ಕಾರ್ಯಕ್ರಮವು ಜರುಗಿತು. ಈ ನಿಮಿತ್ತ ವಿವಿಧ ಭಜನಾ ಮಂಡಳಿಗಳಿಂದ ಭಜನೆ ಮತ್ತು ಕೋಲಾಟ ಮಂಗಳವಾದ್ಯಗಳೊಂದಿಗೆ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ವಿಸರ್ಜನೆಯನ್ನು ಮಾಡಲಾಯಿತು. ಉಡುಪಿಯ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾರ್ವಜನಿಕ ಗಣೇಶೋತ್ಸವ ಕಣ್ಮನ ಸೆಳೆಯಿತು. ಈ ದೃಶ್ಯ ವೈಭವವನ್ನು ನಾವೀಗ ಕಣ್ತುಂಬಿಕೊಳ್ಳೋಣ. ಉಡುಪಿಯ ಅಂಬಾಗಿಲು ಕ್ಷೇತ್ರದ 34 ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ವಿಸರ್ಜನಾ ಮೆರವಣಿಗೆಯು ವೈಭವದಿಂದ ಜರುಗಿತು. ಡೋಲು ವಾದನ, ನಾಸಿಕ್ ಬ್ಯಾಂಡ್, ಚಂಡೆ ವಾದನ, ಬ್ಯಾಂಡ್ ಸೆಟ್, ನಾದಸ್ವರ ವಾದಗಳು, ಜನತಾ ವ್ಯಾಯಾಮ ಶಾಲೆ ಅಂಬಾಗಿಲು ಇವರಿಂದ ತಾಲೀಮು ಪ್ರದರ್ಶನ, ಕರಾವಳಿಯ ಹುಲಿವೇಷ, ವಿವಿಧ ರೀತಿಯ ವೇಷಗಳು, ದೇವಿ ಮಹಾತ್ಮೆ, ಕರಾವಳಿಯ ಕಡಲ ತೀರ, ವಿವಿಧ ರೀತಿಯ ಟ್ಯಾಬ್ಲೋ ಭಜನೆಯೊಂದಿಗೆ ವಿದ್ಯುತ್ ದೀಪಗಳಿಂದ ಅಲಂಕೃತ ವಾಹನದಲ್ಲಿ ವೈಭವದ ವಿಸರ್ಜನಾ ಮೆರವಣಿಗೆಯು ಜರುಗಿತು. ಉಡುಪಿಯ ಅಂಬಲಪಾಡಿಯಲ್ಲಿ ಬಾಲ ಗಣೇಶೋತ್ಸವದ ಸಮಿತಿಯಿಂದ ಗಣೇಶೋತ್ಸವ ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಅಲಂಕೃತ ಮಂಟಪದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ 48 ತೆಂಗಿನಕಾಯಿಯ ಗಣಹೋಮವನ್ನು ಮಾಡಲಾಯಿತು.
ಉಡುಪಿಯ ಬನ್ನಂಜಿಯಲ್ಲಿ 23 ವರ್ಷದ ಸಾರ್ವಜನಿಕ ಗಣೇಶೋತ್ಸವ ವೈಭವದಿಂದ ಜರುಗಿತು. ಈ ನಿಮಿತ್ತ ವಿಸರ್ಜನಾ ಮೆರವಣಿಗೆಯೂ ಜರುಗಿತು. ಬೆಂಗಳೂರಿನ ಶಿವಾಜಿನಗರದಲ್ಲಿ ಸಾರ್ವಜನಿಕ ಗಣೇಶೋತ್ಸವವು ಅತ್ಯಂತ ವೈಭವವಾಗಿ ಜರುಗಿತು. ಈ ನಿಮಿತ್ತ ಪ್ರತಿಷ್ಠಾಪಿಸಿದ 101 ಗಣಪತಿಯ ಉತ್ಸವವು ವಿಜೃಂಭಣೆಯಿಂದ ನಡೆಯಿತು. ಕರ್ನಾಟಕ ಗಡಿಭಾಗದ ಹೊಸೂರು ತೇರ್ಪೇಟೆಯಲ್ಲಿ ಗಣೇಶೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ಈ ನಿಮಿತ್ತ ವಿಶೇಷವಾಗಿ ರಾಮ ಸೇತುವೆಯನ್ನು ನಿರ್ಮಿಸಿ ಬಿಲ್ಲನ್ನು ಹಿಡಿದ ರಾಮನನ್ನು ಅತ್ಯಂತ ಆಕರ್ಷಕವಾಗಿ ನಿರ್ಮಿಸಿದ್ದು ಭಕ್ತರನ್ನು ಆಕರ್ಷಿಸುತ್ತಿದೆ. ಸೀತೆಗೆ ಉಂಗುರ ತೊಡಿಸುವ ಗಣೇಶನ ಪ್ರತಿಮೆಯು ಭಕ್ತರ ಮನೆ ಸೆಳೆಯುತ್ತಿದೆ. ತಮಿಳುನಾಡು ತಿರುವಾರೂರು ಬಳಿ ಮಾದಾಪುರಂ ಶ್ರೀ ಗುರು ದಕ್ಷಿಣಾಮೂರ್ತಿ ಸ್ವಾಮಿಯ 187ನೇ ಗುರುಪೂಜೆ ಬಹಳ ವಿಜೃಂಭಣೆಯಿಂದ ಜರುಗಿತು. ಪುಣ್ಯ ನದಿಯಿಂದ ಮಲ್ಲಾರಿ ಸಂಗೀತದೊಂದಿಗೆ ಪುಣ್ಯ ಜಲವನ್ನು ತಂದು ಶ್ರೀ ಗುರು ದಕ್ಷಿಣಾಮೂರ್ತಿ ಸ್ವಾಮಿಯ ಸನ್ನಿಧಿಗೆ ಅರ್ಪಿಸಲಾಯಿತು. ನಂತರ ಸ್ವಾಮಿಯನ್ನು ವಿಶೇಷ ಪುಷ್ಪಗಳಿಂದ, ನಾಗದೀಪ, ಪಂಚಾಚಾರ ದೀಪಗಳಿಂದ ಅಲಂಕರಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ.
ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಶ್ರೀನಿವಾಸರವರಿಂದ ತತ್ವಪದ ಗಾಯನ ಕಾರ್ಯಕ್ರಮವು ಜರುಗಿತು. ಸಮಕೂಡಬೇಕು ಸಮಪಿ ಜನ್ಮಗಳೆಂದು ಸಮಕೂಡಬೇಕು ಕೈವಾರಾಧಿಪನ ದಾಸನಾಗಿರಬೇಕು ಕೈವಾರಾಧಿಪನ ದಾಸನಾಗಿರಬೇಕು ಅಮರಾನಾರಾಯಣ ಸ್ವಾಮಿ ಭಜಿಸಬೇಕು ಅಮರಾನಾರಾಯಣ ಸ್ವಾಮಿ ಭಜಿಸಬೇಕು ಈ ದೇಹದೊಳಗಿರುವ ವಿಷ ಕಳೆಯಬೇಕು ವಿಷ ಕಳೆದು ಸುಜ್ಞಾನ ಪದದೊಳಿರಬೇಕು ಈ ದೇಹದೊಳಗಿರುವ ವಿಷ ಕಳೆಯಬೇಕು ವಿಷ ಕಳೆದು ಸುಜ್ಞಾನ ಪದದೊಳಿರಬೇಕು ವಿಷ ಕಳೆದು ಸುಜ್ಞಾನ ಪದದೊಳಿರಬೇಕು ವಿಷ ಕಳೆದು ಸುಜ್ಞಾನ ಪದದೊಳಿರಬೇಕು. ಉಡುಪಿಯ ವಿವಿಧ ಪ್ರದೇಶಗಳ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಉಡುಪಿಯ ದೊಡ್ಡನಗುಡ್ಡೆಯ ಸಾರ್ವಜನಿಕ ಗಣೇಶೋತ್ಸವದ ಅಂಗವಾಗಿ ಮಾನಸಿ ಮತ್ತು ಬಳಗದಿಂದ ಭರತನಾಟ್ಯ ಕಾರ್ಯಕ್ರಮವು ಜರುಗಿತು. ಉಡುಪಿಯ ಕನ್ನರ್ಪಾಡಿಯಲ್ಲಿ ನಡೆದ ಸಾರ್ವಜನಿಕ ಗಣೇಶೋತ್ಸವದ ಅಂಗವಾಗಿ ವೈಭವಿ ರಾವ್ರವರಿಂದ ಭರತನಾಟ್ಯ ಕಾರ್ಯಕ್ರಮವು ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Oh